ಹೇಳ್ಯಾರ ಅದರ ಅಂದು ಇದು ಒಂದ್ ಹೇಳ್ತೇವು ಇನ್ನ ಉಳಿದು ಸಿಕ್ಕಿಲ್ಲ ತಂದ್ರ. ಹೌದು ಕ್ವಶನ್ ಆದ್ರ ಶಿವನ ಮನಿ ಕುಲದೇವರ 6 ಶಾಸ್ತ್ರ 18 ಪುರಾಣದಾಗ ಇಂಥವ್ರ ಅಂತ ಹೇಳಿ 18 ಪುರಾಣ ತಂದು ಇಲ್ಲಿ ತೋರಿಸಬೇಕು. ಹೌದಾ ತೋರಿಸಿ ಮುಂದ ಅವ್ರ ಆರ್ತಿ ಪದ ಅನ್ಬೇಕು. ಯಾರು ದೇವತ್ರ ಗುರು ಬೃಹಸ್ಪತಿ, ಹೌದಾ ದೈತ್ರ ಗುರು ಯಾರು ಶುಕ್ರಾಚಾರಿ, ನಾಥ ಪಂತ್ರ ಗುರು ಯಾರು ದತ್ತಾತ್ರಿ. ಹೌದು ಅವ್ರು ಹೇಳ್ಯಾರ ದೇವತ್ರ ಗುರು ಯಾರು ಬೃಹಸ್ಪತಿ ಅದನ ಅವನ ಅಪ್ಪನೇ ಮಾದೇವನ ಮನಿ ಕುಲದೇವ್ರ ಅಂತ ಹೇಳಿ ಇವ್ರು ಜೋಡಿಸ್ಯಾರ. ಹಂಗ 6 ಶಾಸ್ತ್ರ 18 ಪುರಾಣದಾಗ ಶಿವನ ಮನಿ ಕುಲದೇವರ ಇವನೇ ಅಂತ ಹೇಳಿ ಉಲ್ಲೇಖ ಇರ್ಲಕ್ಕ ಬೇಕು. ಸುಮ್ ಯಾನ್ರಿ ಹಾಡ್ದಂಗೆ ಇಲ್ಲಿ ನಡೆಯಲ್ಲ. ಹಿತ ಚಾಲತ್ ನಾಹಿ. ಹೌದಾ ಮರಾಠಿ ಆತ ಸೋಪಾಲಲ್ಲಿ ವಿಷಯ. ಮತ್ತ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಹುನಗ್ರ ಗ್ರಾಮದ ಒಳಗೆ ನಾವು ಕೇಳಿದೇವಿ. ಏನಪ್ಪ ಅಂತ ಕೇಳಿದ್ರ ಕಟ್ಟಿಗಳು ಅಲ್ಲಿ ಯಾತಳಿಸಿದ್ದ ಅದಾನ 18ರದೊಳಗೆ ನಾವು ಅಪ್ಪ ಅಲ್ಲಿ ಹೋಗಿ ನಿಂತಾನ. ಹೌದು ಅವನ ಅಣ್ಣತಮ್ರದಾರ. ಅವ್ರ ತಾಯಾರು ತಂದ 18ರದಾಗ ಹುನ್ನೂರಿಲ್ಲ, ಹುಲಿಜಂತಿ ಇಲ್ಲ, ಅದು ಇಲ್ಲ. ಶಿವ ಏನಮ್ಮ ನಿನಗ 18ರದಾಗ ಯಾರ್ದು ಕೇಳಿದ? ಯಾತಳಿಸಿದ್ದನ ತಾಯಿ ತಂದಿ ಕೇಳಿದ. ಹುನ್ನೂರು ಊರಾಗ ಅದಾನವ ಅಲ್ಲಿ ಯಾಕೆ ಹೋಗಿ ನಿಂತವ? ಈಗ ವರ್ಷಿಗೊಮ್ಮೆ ಶಿವ ಪಾರ್ವತಿ ಮುಂಡ ಸುತ್ತಲಕ್ಕೆ ಬರ್ತಾರ. ಶಿವ ಪುರಾಣ ಯಾಕದ? ಶಿವನೇ ನಂಬೈ ದೇವರ ಬಂದನಿಗೆ ಹೇಳ್ತೇವೆ. ಶಿವ ಪುರಾಣ ಯಾಕದ? ಅನಿಬೇಡ ಶಿವನೇ ನಂಬೈ ದೇವರ ಬಂದನಿಗೆ ಏನು ಬಂದ್ ಮಾಡು, ನಾಳೆ ಹಾಡಿಕೆ ಚಾಲು ಮಾಡು. ನಿನಗೆ ಎಲ್ಲಿ ಕಡಿತದ ಅಟ್ಟೆ ತುರ್ಸ. ನಾ ಏನು ಕೇಳಿನ ಪ್ರಶ್ನೆ ಅರ್ಥ ಮಾಡ್ಕೊ. ನನಗೆ ಹೇಳ್ತಿ ಮಳ್ಳ 40-50 ವರ್ಷ ಆಯ್ತು ನಾ ಹಾಡಿಕೆ ಮಾಡೀನು. ನನಗೆ ಹೇಳ್ತಾನ ಮಾಸ್ತರ ನೀವು ಸರ್ ಪ್ರಶ್ನೆ ಮಾಡೋದು ಪೈಲ ಕಲಿರತ್ತ. ಏ ಹುಚ್ಚಿ ವಿಚಾರ ಮಾಡಿ ಮಾತಾಡು. ನಾ ಏನು ಕೇಳಿದ ಹುನ್ನೂರು ಗ್ರಾಮದ ಒಳಗ ಯಾತಳಿಸಿದ್ದ ಅದಾನ 18ರದೊಳಗಿನವ ಅಲ್ಲಿ ಹೋಗಿ ನಿಂತಾನ. ಅವನ ತಾಯಾರು ತಂದ್ಯಾರು ಅಣ್ಣತಮ್ರು ಎಷ್ಟು ಮಂದಿ, ಅಕ್ಕ ತಂಗರು ಎಷ್ಟು ಮಂದಿ ಅದಾರ ಅದಟ್ಟೆ ಹೇಳು. ನಿನಗ್ ಉಳ್ದದ್ ಕೇಳಿಲ್ಲ. 18ರಾಗ ಹುನ್ನೂರು ಬರ್ಲಿ, ಅಲ್ಲಿ ಅಕ್ಷರ ಬರ್ಲಿ, ಅದು ಕೇಳಿಲ್ಲ. ಅಲ್ಲಿ ಹೋಗೇ ಬ್ಯಾಡ್ರಿ ನೀವು. ಮತ್ ಇನ್ನೊಂದ್ ಏನ್ ಕೇಳಿದ? ವರ್ಷಿಗೊಮ್ಮೆ ಶಿವ ಪಾರ್ವತಿ ಮುಂಡ ಸುತ್ತಲಕ್ಕೆ ಬರ್ತಾರ. ಶಿವನ ಹೌದು ಜಾತಿಯವಾದ ಶಿವನ ಮನಿ ಕುಲದೇವ್ರು ಯಾರು? ಇದು 18ರದಾಗ ಕೇಳಿದ. ಅಲ್ಲಿ ಹುರ್ಜಂತಿ ಅಂತ ಬರ್ತಾರ 18ರದಾಗ. ಏ ಹುಚ್ಚಿ ವಿಚಾರ ಮಾಡಿ ಮಾತಾಡು. ಪುಡ್ಲಿಕ್ಕೆ ಮಾಸ್ತರ ಬಹಳ ಮಂದಿ ಒದ್ದಾಡಿ ಹೋಗ್ಯಾರ. ನನ್ ಜೋಡಿ ನೀ ಈಗ ಬಂದಿದಿ ಅಲ್ಲಿ ಕಡೆ ಬಂದ ನಿನಗ ಈಗ ಮದ್ದಿನಟ್ಟಿಗೆ ಬಯಲು ಕಡೆ ಬರ್ತಾನ ನಿನಗ. ಇಂಥ ವಿಷಯಗಳವ ಶಿವ. ನನ್ನ ನಾದಿಗೆ ಹತ್ತಲಕ್ಕೆ ಹೋಗ್ಬೇಡ. ಇನಾಮಾದ್ರೂ ಬಿ ಹೇಳ್ತ ನಿನಗ ಒಂದು ವಿಷಯ ನೀ ಬಿಡುಗಡೆ ಮಾಡಿಲ್ಲ. ಮತ್ತೊಂದು ಏನ್ ಕೇಳಿದೆವು? ಶಿವ ಪಾರ್ವತಿ ಹೌದು ಗರ್ಭಧಾರಣ ಮಾಡಿ ಎಷ್ಟು ಮಂದಿಗೆ ಹಡ್ದಾಳ ಅಂತ ಕೇಳಿದೆವು. ಏ ಗಣಪತಿ ಷಣ್ಮುಖ ಹಡ್ದಾರ. ಹಾ 1 ಮಿನಿಟ್ ರಾಜು ಪೂಜಾರಿ ಇಲ್ಲಿ ಕೇಳ್ರಿ. ಗಣಪತಿ ಷಣ್ಮುಖ ಹುಟ್ಟ್ಯಾರ. ಆದ್ರ ಇವರು ಗರ್ಭಧರಿಸಿ ಹುಟ್ಟ್ಯಾರೋ ಏನ್ ಹಂಗೆ ಹುಟ್ಟ್ರ? ಇಟ್ಟೆ ಹೇಳ ನನಗ. ನೀನ್ ಯಾರು ಕುಬಿದ್ರು ಹೇಳು. ಶಿವ ಪಾರ್ವತಿದಿಂದ ಗರ್ಭಧರಿಸಿ ಹುಟ್ಟ್ಯಾರೋ ಅಥವಾ ಏನ್ ಹಂಗೆ ಹುಟ್ಟ್ಯಾರ? ಅದು ನನಗೆ 6 ಶಾಸ್ತ್ರ 18 ಪುರಾಣದಾಗ ಉಲ್ಲೇಖ ತೋರಿಸ್ಬೇಕು. ನಾ ಕೇಳೋ ವಿಷಯನೇ ಬ್ಯಾರೆ. ಶಿವ ಪಾರ್ವತಿ ಎಷ್ಟು ಮಂದಿ ಗರ್ಭಧರಿಸಿ ಹಡ್ದಾಳನ್ನ ಗಣಪತಿ ಷಣ್ಮುಖ ಹುಟ್ಟ್ಯಾರ ಅದು ಕೇಳಿಲ್ಲ. ಗರ್ಭಧರಿಸಿ ಹಡ್ದು ಮಕ್ಕಳದು ಕೇಳಿದನ. ಯಾರಿಗೆ ಹಡ್ದಾಳ ಅದು ಬಂದ್ರ ಹೇಳು, ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಹೌದು ಬರೀ ಹೌದಲ್ರಿ? ಬರ್ಲಂದ್ರೆ ಯಾರು ಕೇಳ್ತಾರ್ರಿ? ಹೋಗತ್ತಾರ. ಹಿಂಗ ವಿಷಯಗಳದಾವ. ಹೌದು ಇರ್ಲಿ. ಆದ್ರ ಇನ್ಕತ್ ಹೇಳ್ಯಾರ ಅವರು. ಏನಂತ್ರಪ್ಪ? ಇದು ಒಪ್ಕೊಂಡ್ರ ಒಪ್ಕೋತಾರ, ಒಪ್ಕೊಳ್ಳಂದ್ರ ಇಲ್ಲ ತಂದ್ರ ಏನತ್ತಂದ್ರ ಶಿವನ ಮನಿ ಕುಲದೇವರ ಹೌದು ಇವು ಯಾವಲ್ಲ 33 ಕೋಟಿ ದೇವತರ ಗುರು ಬೃಹಸ್ಪತಿ ಅದನ್ನ ಅವ್ರ ಅಪ್ಪನೇ ಶಿವನ ಮನಿ ಕುಲದೇವ್ರ ಅಂತ ಹೇಳ್ಯಾನ. 6 ಶಾಸ್ತ್ರ 18 ಪುರಾಣದಾಗ ಇಲ್ಲಿ ಬಂದು ತೋರಿಸ್ಬೇಕು. ತೋರಿಸಿ ಮುಂದೆ ಅವ ಹಾಡಿಕೆ ಚಾಲು ಮಾಡ್ಬೇಕು. ಅಷ್ಟು ತನ ಬಂದ್ ಬಾಯಿಲ್ ಹೇಳ್ಯಾರ ಅವರು. ನಾವನಲ್ಲ ಅವರು ಹಿಂಗೆ ಆದ 18ರಾಗ ಇದು ಒಂದು ಹೇಳಿದೇವ ತಂದಾನ. ಅದನ್ನು ಒಂದು ಬರ್ಲತ್ತನ್ಬೇಕು. ಉಳುಕಿದ್ ಬರ್ಲತ್ತಂದಿದಲ್ಲ ಆ ನಮ್ಮನ್ನ ಅದನ್ನು ಬರ್ಲತ್ತನ್ಬೇಕಾಗಿತ್ತು. ನಾವು ಒಪ್ಕೋತಿದ್ದೆವು. ಇದೊಂದು ನಾವು ಹೇಳಿದೇವು ತಂದ್ರ ಹೇಳಿದಂದ್ರ ಅದ ತಂದು ತೋರಿಸಿ ಹಾಡಿಕೆ ಮಾಡ್ಬೇಕು. ಅಂದ್ರೆ ದೈವ ಅಂದ್ರೆ 2 ಮಕ್ಕಳು ನಿಮ್ಮನೆ ಅವ
ಅವ ಹೇಳ್ಯಾನ್ರಿ ಇದು ಒಂದು ಹೇಳಿದತ್ತಂದ್ರ ಅವ್ನು ಒಪ್ಪಿಗೆ ಅವ ತೋರಿಸ್ಲತ್ತಡಿ ನಮ್ಮ ಗುರು ಹತ್ತಿನ ನಮ್ಮ ಉಮದಿ ಮ್ಯಾಲಿನ ಗುರು ಹತ್ತಿನ ಹೌದಾ ಹೌದಾ ಹಾ ಈ ಸದ್ದು ತಂದು ತೋರ್ಸಲಿಕ್ಕೆ ಯಾನು ಅಡಚಣೆ ಇಲ್ಲ ಹೌದಾ ದೈವತ್ತಿದಿಂದ ಪರವಾನಿಕೆ ಅದ ನಮ್ದು ಓತಿದಿಂದ ಪರವಾನಿಕೆ ಅದ ಶಿವನ ಮನಿ ಕುಲದೇವ್ರ ಹಿಂಗ್ ಫಸ್ಟ್ ಬರಿಬೇಕು ಹೌದು ಅವ ತಂದು ತೋರಿಸಿ ಅವನೇ ನಮ್ ಗುರು ನಾವ್ ಅವನಿಗೆ ವಿತ್ತಂಡವಾದ ಮಾಡಲ್ಲ ಅವನಿಗೆ ವಕ್ವಾದ ಮಾಡಲ್ಲ ಯಾನು ಇಲ್ಲ ಬಂದ್ ತೋರಿಸ್ಬೇಕು ಇಲ್ಲ ಅದನ್ನು ನಮಗ್ ಬಂದಿಲ್ರಿ ತಪ್ಪಾಯ್ತು ಅನ್ಬೇಕು ಆಂಧ್ರವ ಆರ್ತಿ ಪದ ಅನ್ಬೇಕು ಅಟ್ಟು ತನ್ನ ಬಿಡಮಲ್ಲ ಈಗ ಕರ್ಸರಿ ಕಮಿಟಿಯವ್ರು ಕೂಡಿ ಕರ್ಸಿ ಅದ್ ಹೇಳ್ರಿ ಹೌದು ಹೇಳುದೇ ಪ್ರಶ್ನೆ ಹೌದು ಇಂಥವನೇ ಅದಾನ ಇವನೇ ಮನಿ ಕುಲದೇವ್ರ ತಂದಾನ ಶಿವನ ಮನಿ ಕುಲದೇವ್ರ 18ದಾಗ ಅತ್ ಕೇಳಿದ 18ದಾಗ ಹೇಳ್ಯಾರ ಅದ್ ತಂದ್ ತೋರ್ಸ್ರಂದ್ರ ಅವ್ರಿಗೆ ನಾ ಗುರು ಹೇಳಿ ಮಾಡಿಸ್ತೀನಿ ಸಭಕ್ಕೆಲ್ಲ ವಿನಂತಿ ಮಾಡ್ತೀನಿ ಹೌದಾ ಹೌದಾ ಎಲ್ಲರಿಗೂ ವಿನಂತಿ ಮಾಡಿ ಹೇಳ್ತೀನಿ ಇವನೇ ಕುಲದೇವ್ರ ಅವ್ರು ಹೇಳೋದು ಖರೆ ಆದ್ರಿ ಹೌದು ಹುಡ್ಲಿ ಕಣ್ಣವ್ರು ಬರೋಬರ ಅಂತ ಹೇಳ್ತೀನಿ ಹೌದಾ ಇನ್ನು ಪೂಜಾರಿ ಮಾತಾಡ್ತಾರೆ ಎರಡು ಮಾತಾ ಅವರು ತೆಳಗ ಜರ ಬಾರ್ಸಲ್ಕತ್ತಾರ ನಮ್ಗೆ ಹೌದು ಮಾತಾಡ್ರಿ ಹಂಗೆ ಜಗತ್ತಾರ ಅವರು ಮುಂದೆ ಹೊಂಟದ ಎತ್ತ ಹಾಡು ಎತ್ತಲ್ಲ ಜೋಡ ಮಾಡಿ ಹೊಡಿಸಿಡವ ಹೌದಾ ಸದ್ಯ ಬಾ ಅವನಿಗೆ ಹೇಳಕ್ ಕುಂಡಿರ್ತಿ ಅವನಿಗೆ ಹಾಡು ಕೊಡೋರ್ತ ಬಾಯಿಲೆ ಐತಿ ಅವ ಮುಂದಿನ ಸಾರಿ ಬರ್ಲಿ ಅಂತ ಹೆಂಗ್ ಮಾಡ್ತಿ ಹೌದಾ ಕುಡ್ಸೋಕೆ 2-3 ಮ್ಯಾಳ ಕೊಡದವ್ರಿ ಮಾಳಿಂಗರ ಮಠದಾಗ ಒಂದು ಅಫಜಲ್ಪುರ ಒಂದು ಮುಗುಳ್ಯಾಳ ಇವ್ ಸಣ್ಣ ಇದ್ರ ಇರ್ಲಕ್ಕರೆ ಸುಮ್ಮ ಜಪ್ಕೊಂಡು ಹೊಂಟಿದೆ ಹೋಲಿಲ್ಲ ಹೌದು ಬಾಡಿ ಕಿಸ್ಗಟ್ ಮಾಡ್ಕೊಂಡು ಕೂತಿ ಒಂದ್ ಸಂಗಟ ಹಾಡೋರ್ ಬೇಕಲ್ಲ ಹೌದಾ ನಮ್ಮ ಹಡಿ ತುಂಬಬೇಕಲ್ಲ ನೀ ಬಂದ ಪಿಂದಲಕ್ ಹೋಗ್ಬೇಡ ಚಾಲು ಇರ್ಲಿ ಹಂಗೆ ಚಾಲು ಇರ್ಲಿ ಹಂಗೆ ಹೋಲಿ ಅನ್ಬೇಕು ಬಂದ್ ಅನ್ನೋದು ಅನ್ಬೇಡದು ಹ್ಮ್ ಯಾ ಮ್ಯಾಳಿಗೆ ಬಂದ್ ಅಂದ್ರೆ ಸಿಟ್ಟು ಬರ್ತದ ಹೌದು ಬೇಕಂದಂಗ ನಮಗ್ ಮಾರಾಯ ಬಂದ್ ಮಾಡ್ತಂದಲ್ಲ ಹಿಂಗ್ ಸಿಟ್ಟು ಬಂದ್ಕಿಂತ ಗಸಕಡಿ ಬಂದ್ ಹೇಳಕ್ ಬಂದ್ರ ಏನ್ ಮಾಡವ ಹೌದಾ ಕೆಡ್ತದ ಅವ್ ಬರಲ್ಲ ಬಿಡು ಖರೆ ಅಂದ್ರೆ ಹೇಳದ್ ನಿನಗ ನಾ ಹೇಳ್ತೇವ ಹಂಗೆ ನಾ ಫೋನ್ ಹಚ್ಚಿ ಅದಕ್ಕೆ ಹೌದು ತಮಗೊಳ್ಯ ಬಹಳ ವ್ಯತ್ಯಾಸ ಅದ ಹೌದು ಅಮೋಘ ಸಿದ್ಧ ಹೌದು ತ್ರಿಕಾಲ್ಜ್ಞಾನಿ ಇದ್ದ ಹೌದು ಹೌದು ಅಣೋರೇಣು ತೆಣಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಹೌದು ಹೌದು ಆದಿ ಅನಾದಿ ಸಿದ್ಧ ಸರ್ವದಲ್ಲಿ ಶ್ರೇಷ್ಠದ ಆತ್ಮನೇ ಅಮೋಘ ಸಿದ್ಧ ಹೌದು ಜಾತಿ ಭೇದ ಅಂದಿಲ್ಲ ಹೌದಾ ಆ ಜಾತಿ ಈ ಜಾತಿ ಅಂದಿಲ್ಲ ಅಟ್ರಾಪಗಡಿ ಜಾತಿಗೆ ಉದ್ಧಾರ ಮಾಡಿದಂತ ಅಮೋಘ ಸಿದ್ಧ ಹೌದು ಹೌದು ಏ ಮಳಗೊಳೆಯ ಋಷಿ ಅಂಶಿದ್ದ ಅಂದ್ರು ಹೌದಾ ಜರ ಶಾಂತ ತಾಳಿರಿ ನೀವು ಯೋಗಿ ಅಂಶಿದ್ದ ಅಂದ್ರು ಋಷಿ ಅಂಶಿದ್ದ ಅಂದ್ರು ಹೌದಾ ಮುನಿ ಅಂಶಿದ್ದ ಅಂದ್ರು ಯೋಗಿ ಯಾರಿಗೆ ತಿರ್ತಾರ ಹೌದು ದೇವತ್ರಕ್ಕಿಂತ ಹೆಚ್ಚು ತೋಟಿಗೆ ಮಾಡಿದವ್ರಿಗೆ ಯೋಗಿ ಋಷಿ ಆಗ್ತಿರ್ತಾರ ಹೌದು ಹೌದ್ರಿ ಅದಕ್ಕೆ ವೇಗಿ ಅಮೋಘಸಿದ್ದ ಯೋಗಿ ಆದ ಹೌದಾ ಋಷಿ ಅಂಶಿದ್ದ ಆದ ಸಾಧು ಅಂಶಿದ್ದ ಅದ ನಾಡಗೌಡ ಅಮೋಘಸಿದ್ದ ಅದ ಹೌದು ಹೌದು ಅದಕ್ಕೆ ಯೋಗಿ ಅನ್ನೋ ಶಬ್ದ ಬಹಳ ದೊಡ್ಡದ ಹೌದು ಅಂತ ಅಮೋಘಸಿದ್ದ ಭೂಲೋಕದಾಗ ಬಂದ ಕರಿತಲಿ ಮಾನವರು ಉದ್ಧಾರ ಮಾಡೋ ಸಲುವಾಗಿ ಇಳಿದಂತ ಅಮೋಘಸಿದ್ದ ಹೌದು ಹೌದ್ರಿ ಅದಕ್ಕೆ ಈ ಮನ್ಯಾಗ ಹಾಳ ಅಂತ ನೋಡ್ರಿ ಇಲ್ಲವ ಏನಂತ ಹಳಿದ ಹೇಳ್ತತ ನಾವ ಮಳ್ಳ ಹಳಿದ ಬಹಳ ಜುನ ಬಂಗಾರ ಬಹಳ ದೊಡ್ಡದ ಅಂದ ಇವೇನ್ ಮಾಡ ಡುಪ್ಲಿಕೇಟ್ ಇವು ಡುಪ್ಲಿಕೇಟ್ ಅವ ಈಗ ಶೀಟ್ಯಾಗ ಹೆಣ್ಮಕ್ಳು ಹೋಗ್ತಾವ ನೋಡಿ ಒಂದು ಬಂಗಾರದ ಇರಂಗಿಲ್ಲ ಹಿಡ್ದಮ್ಮ ಹಾಕೊಂಡಿರ್ತಕ್ಕ ಡುಪ್ಲಿಕೇಟೇ ಇರ್ತಾವ ಬರೇ ಮಿಸ್ತಾವ ಹಳ್ಳಿ ಓ ನೋಡಿದೀನಿ ಬಂದ್ ನೋಡ್ರ ಹೇಳ್ತೀನಿ ಇಲ್ಲ ಅದೇ ಕೇಳ್ದವ ಹೌದು ಹಂಗ ನೀವ್ ಯಾನ್ ಅಲ್ಲಿ ಕಡೆ ಮ್ಯಾಲ ಇದ್ದಿರಲ್ಲ ಡುಪ್ಲಿಕೇಟ್ ಇವ್ ಬಂಗಾರ ಇದ್ದಾಗ ನೋಡ್ಲಿಕ್ಕೆ ಮಿಸ್ತಾವ ಜವರ್ಗೌಡ್ರು ಹೌದಾ ಹೈನಾಳ ಚಂದ್ರಮುತ್ಯ ಹೌದಾ ಮನ್ಮಿ ಮಹಾರಾಜರು ಹೌದು ಜವರ್ಗೌಡ್ ಜಾತಿಲೇ ಪಂಚಮಸಾಲ್ಯಾರ ಹೌದು ಹೌದ್ರಿಪ್ಪ ಜಾತಿ ಪಂಚಮೃದಿತ್ ಖರೆ ಹಾಲ್ ಮತ್ತ ಹಾಡಿಕೆ ಮಾಡಿ ಏ ಬೀಜ ಇಲ್ದೆ ಬಿತ್ತಿಕೆರಿಂದ ನಾಟಿಗೆ ನೋಡಿದ ಹೊಲ ಎಲ್ಲ ಜೋಳ ಬೆಳಿತಾವಂದು ಹೌದಾ ಈಗ ನಾವು ಹಾಡೋರು ಬಿತ್ತಿದೇವಂದ್ರೆ ನಾಟಿ ಬಂದ್ರೆ ಮೂರಿಗೆ ಹೋಗ್ಬಿಡ್ತಾವೆಲ್ಲ ಹೌದಾ ಬರೀ ಕೈಕಸನ ಹೇಳ್ತೀನಿ ಬಿತ್ತಿ ಅಂದ್ರ ಅದಕ್ಕೆ ಹೇಳ್ತಾರ ನಿನಗ ಅಂತ ಹಾಡಿಕೆ ಮಾಡಿದವ್ರ ಹಾಲು ಮತ್ತದಾಗ ಹುಟ್ಟಿ ಹೋಗ್ಯಾರ ಹೌದು ತಮ್ಮ ನೀವು ಗೊಳ್ಳ ಬಜಾರ ಕುಟ್ಟಬೇಡ್ರಿ ಹೌದು ಅಫಜಲ್ಪುರ ನೀ ಎಲ್ಲಿಯವರು ಯಾವ ಮಠದವ್ರು ನೀವು ಹೌದು ಮಾಳಿಂಗರಾಗಿ 4 ಮಂದಿ ಮಕ್ಕಳು ಹೌದು ರೇಪರಾಯ ಬೀರ್ ಮುತ್ಯ ಕಣ್ಣು ಮುತ್ಯ ಸ್ವಾಮ ಮುತ್ಯ 4 ಮಂದಿ ಮಕ್ಕಳು ಒಬ್ಬ ಎಣ್ಕಿಗ್ಯಾನ ಹೌದಾ ಒಬ್ಬ ಶಿರ್ಯಾಣ ಖಾನ ಹೌದು ಒಬ್ಬ ಹೊನ್ನೂರು ಖಾನ ಒಬ್ಬ ಹುಲಿ ಜಯಂತಿಗ್ಯಾನ ಹೌದು ಹೌದ್ರಿಪ್ಪ 4 ಮಂದಿ ಮಕ್ಕಳು ಅಲ್ಲೇ ಹಾರವ್ರು 4 ಮಠದಾಗ ಹೌದು ಅವ್ರ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಯಾರು ಬಂದ್ರು ಅಫಜಲ್ಪುರಕ್ಕ ಹೌದಾ ಗಣಗಾಪುರಕ್ಕೆ ಹೋಗಿರಿ ಅನ್ ಹೋತ ನಿಂದ್ರಲಕ್ಕ ಹೌದು ಹೊಳಿ ಜಳಕಕ್ಕೆ ಹೋಗಿರಿ ಅಂದ್ರ ಯಾ 4 ಬಡ್ಡಿ ಒಳಗ ಯಾವ ಬಡ್ಡಿ ಅನ್ನೋ ನಿನ್ನ ಅಫಜಲ್ಪುರಕ್ಕೆ ಬಂದ ಭಾಗ್ಯವಾಡಿಸಿದನ್ ಕಡಿ ಹೌದಾ ಬರಿ ಬರೋದು ನೀವು ಮತ್ತ 1000 ಮಂದಿಗೆ ಮೆಟ್ಟೆ ಅನ್ನತ್ತೀವ್ರ ಅಪ್ಪ ಭಾಗವಡಿಸಿದ್ದ ಹೌದಾ ನೀವ್ ಇಟ್ಟೆ ಹೇಳ್ಬಿರು ಅಣ್ತಮ್ರು ಹೌದು ಮೀಟಿಂಗ್ ಮಾಡ್ಕೋರಿ ಜೀಪ್ನಾಗ ಹೌದು ಮಾಳಿಂಗ್ರೆ 4 ಬಡ್ಡಿ ಮಕ್ಕಳರ 4 ಬಡ್ಡಿ ಇದೇ ಬಡ್ಡಿ ಅವ್ರು ನಾವ್ ಇದ್ದೇವ್ ಬಂದ ಹುಲಿಜಂತಿ ಶಾಖಾನೆ ನಾವು ಬಂದಿದ್ವಿ ಅಫಜಲ್ಪುರಕ್ಕೆ ಅಂತ ಹೇಳ್ರಿ ಹೌದಾ ನಾ ಹೆಂಗ್ ಹೇಳ್ತ
21 ಧರ್ಮರ ಹೊಟ್ಟಿಲೆ 101 ಮಂದಿ. ಹೌದು ಕಣ್ಣಮುತ್ಯನ ಬಡ್ಡೆಪ್ಪ ಅಂದ್ರ ಅಮೋಘರ ಮಗ ಸಣ್ಣ ಮಗ, ಹೌದಾ ಅವನ ಕಣ್ಣಮುತ್ಯನ ಮಕ್ಕಳು ಹೌದಾ ಯಾರ್ಯಾರಪ್ಪ ಅಂದ್ರೆ ಕೌಲಗುಡ್ಡಕ್ಕೆ ಕರೆಯೋಕ್ಷಿದ ಅತ್ತನಿ ಮಗ ಎಲ್ಲಪ್ಪ ಅಂತ ಗೆದ್ದನಿಕೆ ಇಲ್ಲಿ ಕ್ರಾಸ್ ಅಲ್ಲಿ ಹೌದು ಕೌಲಗುಡ್ಡ ಕರೆಯೋಕ್ಷಿದ ಅತ್ತನಿಗೆ ಇದಕ್ಕೆ ಕೌಲಗುಡ್ಡಕ್ಕ ಅತನಿ ತಾಲೂಕ, ಹೌದು ಗೆದ್ದನಿಕೆರೆ ಮಲಕಾರಿಸಿದ ಬಾಗಲಕೋಟಿ, ಹೌದಾ ಕುಚನೂರು ಮಾದಂಡ ಜಮಖಂಡಿ ತಾಲೂಕ, ಇನ್ನೊಂದಿಗಿರಿ ಮಲಕಾರಿಸಿದ ಉಮದಿಗಿ, ಅವನ ತಮ್ಮ ಜೋತ ಲಕ್ಕಪ್ಪ ಉಮದಿಯಾಗ, ಅರಿಕೇರಿ ಭರಮಡಿ ಅರಿಕೇರಿಯಾಗ. ಹೌದಾ ಯಾರೋ ಕಣ್ಣು ಮುತ್ಯನ ಮಕ್ಕಳು ಇವ್ರು 6 ಮಂದಿ. ಹೌದು ಜೋತ ಲಕ್ಕಪ್ಪ ಉಮದಿಗೆ ಏನ್ ಇದರಿಂದ ಅವ್ರು ಹೋಗೋಣ ಹಾನಲ್ಲ, ಹೌದು ಅವನಿಗೆ 5 ಮಂದಿ ಮಕ್ಕಳು. ಹೌದಾ ಯಮನ್ ಒಡೆಯರು ಸೊಡ್ಡಿ, ಮಾನ್ ಒಡೆಯರು ಮಲಕಾರಿ ಒಡೆಯರು ಜಿಗಜೇಣಿ ಕಂಟಿಸಿದ್ದ ಇಷ್ಟೂರು ಅಮ್ಮನ ಒಡೆಯರು. ಹೌದು ಮಾನ್ ಒಡ್ರ ಬಡ್ಡೆ ಅಂದ್ರೆ ನಮ್ಮ ಬಡ್ಡಿ ಹಿರಿಯ ಸದ್ಯ ಉಮದಿಯಾಗ. ಹೌದಾ ಅವನ ಬಡ್ಡೆ ನಾ ಇದ್ದ ಸದ್ದ 101 ಮಂದಿ ಒಳಗ. ಹೌದು ಹಂಗ ನೀವು ಮಾಳಿಗ್ರ 4 ಮಂದಿ ಮಕ್ಕಳು ಯಾರ ಮಗ ಇದ್ದೆ ಅನ್ನೋದು ಹೇಳ ಮುಂದಿನ ಸಂದಿಗೆ. ಹೌದಾ ಹೊರದಿಂದ ನಂಬರ್ ಹುಚ್ಚುಗಳೇ 8 ದಾಣಿ ಹಚ್ಚರ್ ದಿಕ್ ತಪ್ಪಿತ್ತು ನಿಮಗ. ಹೌದು ಜಗ ಎಲ್ಲ ಮಾಳಿಗ್ರನ್ ಮಕ್ಕಳೇ ಇರ್ತಾರ ಇವ್ರು. ಹೌದ್ರಿಪ್ಪ ಎಷ್ಟು ಆಸ್ಟ್ರೇಲಿಯಾದಾಗ ಹಾರ ಕುರುರು ಮಂದಿ, ಹೌದು ಹಾಲು ಮತ್ತ ಮಂದಿ ಆಸ್ಟ್ರೇಲಿಯಾಕ್ಕೆ ಹಾರ, ಹೌದು ಹೆಲಿಕಾಪ್ಟರ್ದಾಗ ಕುರಿ ಒಯ್ತಾರ, ಚಂತನ ಮೈಸ್ತಾರ, ಹೆಲಿಕಾಪ್ಟರ್ ತಂದು ಮನೆಗೆ ಬಿಡ್ತಾರ. ಅಷ್ಟು ಶ್ರೀಮಂತರ ಅವ್ರು. ಹೌದಾ ಹಳೆಗೆ ಎಂದ ಹೋದಪ್ಪ ನಿಮ್ಮ ಮಾಳಿಂಗ್ರ ಆಟೋಲಿಯಕ್ಕ. ಹೌದು ಅಲ್ಲೇ ಗೊತ್ತಾಡ್ರಿ. ಜಗತ್ತು ನಿರ್ಮಾಣ ಹಾಲು ಮತ ಇದು ಬಹಳ ಹಾಡದ ವಿಶಾಲವಾದ ಹಾಲು ಮತ ಅದು ಇದು. ಹೌದಾ ಹಾಲು ಮತ ಕೈ ಹಾಕಲಕ್ ಹೋದ್ರ ದಂಡಿ ಮುಟ್ಟಿಲ್ಲ. ಹೌದಾ ಸೋಮ ಮುದ್ದ ಮುದ್ಕೊಂಡು ಪಾರ್ವತಿ ಮಲಿ ಹಾಲಿಂದ ಹುಟ್ಟಿದ್ರು. ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಆಯ್ಗೊಂಡ ಪಾಯ್ಗೊಂಡ ಮರ್ಗೊಂಡ ತುಮರ್ಗೊಂಡ ಪದ್ಮನಗೌಡಿ ಸಣ್ಣವ. ಹೌದಾ ಕುರಿ ಕಾಯ್ಕೋತ ಮುಂದೆ ಹೋದ. ಬಾಕಿ ಭಂಗ ಶೀಲವಂತಿ ಶಿವಗಂಗಗ ಹತ್ತಿ ಕಂಕಣ ಕಟ್ಟದ. ಹೌದಾ ಬಾಗಿ ಬಂಕಾಪುರದಾಗ ರಾಕ್ಷಸ ಹಲವಿತ್ತು, ಪದಮ ಜಾತಿ ಹೆಣ್ಣಿತ್ತು. ಹೌದಾ ಅಲ್ಲಿ ಕಂಕಣ ಸಿಗಲ ಬಟ್ಟೆಕ ಕುರಿ ಉಣ್ಣ ಡುಬ್ನಾನ ಕತ್ಕೊಂಡು ಉಣ್ಣಿ ಕಂಕಣ ಕಟ್ಟದ ಯಾರು ಪದ್ಮನಗೌಡ. ಹೌದಾ ಹೌದ್ರಿಪ್ಪ ಅಪ್ಪ ಅಬ್ಬನೇನ್ ಇದು ತಲೆಯಾಗಿರಲ್ಲ ನಿಮಗ. ಜಿಂಗಗಳೇ ಹೌದಾ ಶೀಲವಂತಿ ಶಿವಗಂಗನ ಹೊಟ್ಟಿಲಿ ಹುಟ್ಟ್ಯಾರ ಹತ್ತಿ ಕಂಕಣ. ಅವರು ಪದ್ಮನಗೌಡ ಮಕ್ಕಳು ಯಾರ? ಉಣ್ಣಿ ಕಂಕಣ ಕಟ್ಟದ. ಎಲ್ಲಿ ಬಾಗಿ ಬಂಕಾಪುರ ಭೂಮಿಯಾಗ ಉಣ್ಣಿ ಕಂಕಣ ಕಟ್ಟದ. ಪದಮ ಜಾತಿ ಹಣ್ಣಿನ ಹೊಟ್ಟಿಲಿ ಹುಟ್ಟ್ಯಾರ. ಅವ್ರು ಉಣ್ಣಿ ಕಂಕಣದವ್ರು ಕಮ್ಮಲ್ಲಕ್ ಹೋಗ್ಬೇಡ್ರಿ. ಹೌದಾ ಅದಕ್ಕೂ ಅಪ್ಪ ನಿಮ್ಮ ಅಪ್ಪನ ಏನ ಹೌದು ಇವ್ರು ಬಿಟ್ಟು ಯಾರು, ಇವ್ರು ಬಿಟ್ಟು ಯಾರು ಹಿಂಗ್ ಮಾಡ್ಯಾರ ಇವ್ರು. ಹೌದಾ ಇವ್ರು ಬಿಟ್ಟು ಅರೆ ಇವ್ರು ಎಲ್ಲಾ ಬಿಟ್ಟೆ ತಾಪಾ ಋಷಿದಿಂದ ಕುರುಬರು ಹುಟ್ಟ್ಯಾರ. ಹೌದಾ ಮೂಲಸ್ತಂಭದಾಗ ಫಸ್ಟ್ ಬರ್ದಾನ. ತಾಪಾ ಋಷಿದಿಂದ ಕುರುಬರು ಜನ್ಮ ತಕ್ಕೊಂಡದ ಹಣಿಗೆ ಬಂದರು. ಹೌದು ಹೌದು ಅದಮ್ಮ ಹವಾರಿಂದ ಸೃಷ್ಟಿ ಹುಟ್ಟಿ ಅಂತ ಹೇಳಿಕೆಂದು ಮುಸಲ್ಮಾನ್ ಗ್ರಂಥ ಹೇಳ್ತದ. ಹೌದಾ ಮುತ್ತವ ಮುದ್ಕೊಂಡಿಂದ ಹಾಲು ಜಗತ್ತೆ ಹುಟ್ಟಿ ಅಂತ ಹೇಳಿ ಹಾಲು ಮತ್ತ ಪುರಾಣ ಹಿಂಗ್ ಹೇಳ್ತದ. ಹೌದಾ ಯಾವಾಗ ಖರೆ ಯಾವಾಗ ಸುಳ್ಳು ಮಂದಿ ತಿಳಿಯರ್ದಂಗೆ ಹೋಳಕ್ ಬಿದ್ದದ ಇದು. ಹೌದು ಹಾಲು ಮತ್ತಪ್ಪ ಅಂದ್ರೆ ಶ್ರೇಷ್ಠವಾದ ಧರ್ಮ. ಹೌದಾ ವಿಶ್ವಾಸ ಇಟ್ಟಂತ ಧರ್ಮ. ಹೌದಾ ಒಬ್ಬರ ಮ್ಯಾಲೆ ವಿಶ್ವಾಸ ಇಟ್ರಪ್ಪ ಅಂದ್ರೆ ಜೀವನೇ ಹೋಲ್ ಖರೆ ಹಿಂದ್ ಸರ್ವ ಧರ್ಮ ಅಲ್ಲತ್ತೇಳಿ ಸತ್ಯ ನುಡಿತಾರ, ಸತ್ಯ ನುಡಿತಾರ, ಸತ್ಯ ನಡೆದಂಗ ನಡಿತಾರ ಅಂತೇಳಿ ಹಾಲು ಮತದವ್ರಿಗೆ ಧರ್ಮದವ್ರು ಅಂದಾರ. ಹೌದಾ ಸುಮ್ಮೆಲ್ಲರೂ ಹೆಂಗತ್ತಾರ ನಮಗೂ ಅಲ್ಲಿ ನೋಡು ನಾಳೆಗೆ ನಿಮ್ಗೆ ಯಾರತ್ತಾರ ಹೌದು. ಅದಕ್ಕೆ ಹೌದು ಸತ್ಯ ಧರ್ಮರ ಮಾರ್ಗ ಧರ್ಮ ಕಟ್ಟಿ ನಿಮ್ಮಲ್ಲಿ ಯಾವ್ದು ಕಟ್ಟಿ ಅದ ಹೌದು ಅದು ಹೇಳಿಕೆ ಸತ್ಯ ಧರ್ಮರ ಮಾರ್ಗ ಹಾಡು. ಹೌದು ನೀ ಶಾಣೆ ಇದ್ದೆ ಅಂದ್ರ ನಾ ಆತ ನಿಮ್ಮಲ್ಲಿ ಯಾರು ನ್ಯಾಯ ಮಾಡಿ ನಮ್ಮಲ್ಲಿ ಧರ್ಮ ಕಟ್ಟಿ ಆದಿಲ್ಲ. ಹೌದು ನಿಮ್ಮಲ್ಲಿ ಯಾರು ಧರ್ಮ ನ್ಯಾಯ ಮಾಡಿರತ್ತ ಯಾರು ನಿಮ್ಮಲ್ಲಿ ಬಂದು ಯಾರಿಗೆ ಹೊಡೆದ್ ಬಿಡಿಸ್ಯಾರ. ಹೌದಾ ಸತ್ಯ ಧರ್ಮ ಕಟ್ಟಿ ಬೆವ್ರಿಗೆ ಯಾಕೆ ಕಟ್ಟಿ ನುಡಿ ಮಾಡ್ಯಾರ. ನಿಮ್ಮಲ್ಲಿ ಕಾಟಿ ನಿಂದ್ರಲಾಗಿತ್ತು. ಮಾಧುಲಿಂಗ ಹೊಡೆದಿರು ನಿಂದ್ರಲಾಗಿತ್ತು. ಗುರು ಸೋಮಲಿಂಗನ ಆಶೀರ್ವಾದ ಆಯ್ತು, ಕಾಟಿ ನಿತ್ತು. ಹೌದಾ ಅದಕ್ಕೆ ಧರ್ಮ ಕಟ್ಟಿ ನೇತಾರ ಬೆವ್ರಿಗೆ. ಈಗ ಹೌದು ನಿಮ್ಮಲ್ಲಿ ಹುಳ್ಳ್ಯಾನ ಕಟ್ಟಿ, ರುದ್ರ ಗಟ್ಟಿ, ಚಕ್ರ ಗಟ್ಟಿ, ಹಾಲು ಕಟ್ಟಿ, ಹುಳ್ಳ್ಯಾನ ಕಟ್ಟಿ ಎಲ್ಲಾ ಕಟ್ಟಿ ಖರೆ. ನಿಮ್ಮ ಧರ್ಮ ಕಟ್ಟಿ ನಿಮ್ಮಲ್ಲಿ ಎಲ್ಲಿ ಅದ? ಹೌದಾ ಎದ್ರ ಯಾವ ಪ್ಯಾಟರ್ನ್ ರೀ ಅದದು? ನೈಖತೆ ನಿಮ್ಮಲ್ಲಿ ಧರ್ಮ ಕಟ್ಟಿಲ್ಲ. ನಿಮ್ಮಲ್ಲಿ ಹುಳ್ಳ್ಯಾನ ಕಟ್ಟಿನಿ ಅದ. ಹೌದು ಧರ್ಮ ಅನ್ಬೇಕಾದ್ರೆ ಕಾರಣ ಅಂತ ಹೇಳಿದ. ಧರ್ಮರ ಅನ್ಬೇಕಾಗಿದ್ರೆ ಅಲ್ಲಿ ನೀತಿ ಅದ, ಅಲ್ಲಿ ನೇಮ ಅದ, ನಡವಳಿ ಅದ. ಹೌದು ಅದರ ಲಕ್ಷಣ ಧರ್ಮರದು. ಹೌದು ಅದಕ್ಕೆ ಧರ್ಮರ ಅಲ್ಲಕ್ಕೆ ಬರ್ತದ, ಇಲ್ಲಿಗೆ ಧರ್ಮರ ಅಲ್ಲಕ್ಕೆ ಬರಂಗಿಲ್ಲ. ಹೌದು ಹೌದು ಅದಕ್ಕೆ ಧರ್ಮ ಕಟ್ಟಿ ನಿಮ್ಮಲ್ಲಿ ಇತ್ತು ಸತ್ಯ ಧರ್ಮರ ಮಾರ್ಗನು. ಸತ್ಯ ಧರ್ಮರ ಮಾರ್ಗ ನಿಮ್ಮಲ್ಲಿ ಕಟ್ಟಿಲ್ಲ ಅಂದ್ರೆ ಸತ್ಯ ಧರ್ಮರ ಅನ್ಬೇಡ. ಹೌದಾ ಧರ್ಮರ ಲಕ್ಷಣ ಹೇಳಿ ಧರ್ಮರ ಅನ್ಸ್ಕೊಂಡು ಧರ್ಮ ಕಟ್ಟಿ ನಿಮ್ಮಲ್ಲಿ ತೋರಿಸಿ ಸತ್ಯ ಧರ್ಮರ ಮಾರ್ಗ ಹಾಡು. ಹೌದಾ ಹುಚ್ಚರಂಗೆ ಯಾರೇ ಮಾಡ್ಬೇಡ. ಕೆಲಸ ಆಗಂಗಿಲ್ಲ. ಅವ ಮಗಳ ಹೇಳ್ತ ನೋಡು,
ನಮ್ಮ ಶಿಡ್ಯಾಣಿ 18ರಾಗ ಇಲ್ರಿ, ನಮ್ಮ ಹೊನ್ನೂರು 18ರಾಗ ಇಲ್ರಿ, ಹೌದು ಮಾಳಿಂಗರಾಯನು 18 ಮಾಳಿಂಗರಾಯ ಬೀರದೇವ್ರ 18ರಾಗ ಹಾರತ್ತಿದು ಪ್ರಶ್ನೆ ಇಲ್ಲಿದು. ಇಲ್ಲ ಇಲ್ಲ ಹೊನ್ನೂರು ಸಿದ್ದನ ಮಠದಾಗ ಹೊನ್ನೂರು ಸಿದ್ಧ ಅಲಿಕಡಿ ಮಾಳಿಂಗರಾಯ ಹೌದು ಶಿಡ್ಯಾಣ ಸಿದ್ದನ ಭಕ್ತಿ ಮಾಡಿ ತೆಳಗೆ ನೀರು ಮ್ಯಾಲ ಬರ್ತಾವ ಭಕ್ತಿ ತಿಳ್ಕೊಂಡು ಎತ್ತಿ ಒಯ್ದು ಮ್ಯಾಲ ಶಿಡ್ಯಾಣಿಗೆ ಹೊನ್ನೂರಕ್ಕೆ ಇಟ್ಟಾನ, ಹೌದಾ ಅಲಿಕಡಿ ಇಟ್ಟಾನ. ಅದಕ್ಕ ಮೊದಲು ಯಾತಾಳ ಸಿದ್ಧಾನ ಅಲ್ಲಿ ಅಡಿಗೌಡ್ರ ಬಿಡ್ಬೇಡ್ರಿ ನೀವು 18ರಾಗ ಇದ್ದು ದೇವ್ರು ಇರಬಾರ್ದ ಊರಾಗ. ಹೌದಾ ಎಬ್ಬಿಸಿ ಕಳಿಸ್ತಾರಿ ಎಂತ ಗಂಟೆ ಬಿದ್ದೀವ ಪನಿ. ಹೌದಾ ಮಠ ಬದ್ದಾರ್ದಾಗ ಮತ್ತ ಶಿವ ಪಾರ್ವತಿ ವರ್ಷಗೊಮ್ಮೆ ಹುಲಿ ಜಯಂತಿಗೆ ಮುಂಡಾಶಿವ ಸುತ್ತಲಕ್ಕೆ ಬರ್ತಾರ. ಹೌದು ಆ ಶಿವ ಪಾರ್ವತಿ ಬರ್ತಾರ ಶಿವಪುರಾಣ ಆದಿಲ್ಲ ಅವ್ರಿಗೆ. ಹೌದಾ ಮಾಳಿಂಗ್ರ ಅಂತ ಕೇಳಿಲ್ಲ ನಾವು. ಹೌದಾ ಅವ ದುಡ್ದಾನ ಶರಣಾಗ್ಯಾನ, ಅವ ಮಾಳಿಂಗ್ರ ಮುಂಡಸ್ ಪಡ್ಕೊಂಡಾನ, ಹೌದು ಹಳ್ಯಾಗ ವಚನ ಕೊಟ್ಟಾನ. ಅವ ಶಿವ ಪಾರ್ವತಿ ಏನ್ ಬೇಡ್ತಿ ಬೇಡ ಮಾಳಿಂಗ್ರೆ ಅಂದ ಬಳಕ ಸೂರ್ಯ ಚಂದ್ರ ಇರುವರಿಗೆ ನೆನ ಬಂದ ಗಂಗೆ ಹೊರಗೆ ಇನ್ನು ಬಂದು ನನ್ನ ಆಶೀರ್ವಾದ ಮಾಡಪತ್ತೆ ಶಿವ ಪಾರ್ವತಿಗೆ ಅಂದ ಬಳಕ ಹೌದು ಅವ್ರು ವರ್ಷಗೊಮ್ಮೆ ಬರ್ತೀವತ್ತ ಆಜ್ಞೆ ಮಾಡ್ಯಾರ. ಹೌದಾ ಅದು ಹುಲಿ ಜಯಂತಿಗೆ ಬಂದು ಹೋತಾರ. ಹೌದು ಅವ್ರ ಯಾಕೆ ಬರ್ತಾರ ಶಿವ ಪಾರ್ವತಿ ಅಂದ್ರೆ ಶಿವಪುರಾಣ 10 ಅದಕ್ಕಲ್ಲೇ ಜಾತಿ ಕೇಳ ಶಿವನ ಜಾತಿ ಯಾವಾದತ್ ಕೇಳ್ಯಾದ. ಪ್ರಶ್ನೆ ರೀ ಓಕೆ ಇದರ ತರ್ಕ ಮಾಡ್ಕೊ ಹಿಂಗ ಸುತ್ತ ಮಗನಾಪುರಕ್ಕೆ ಬಂದ್ ಇಳ್ದವನು ಸ್ವಾಮಿನಿಂಗ ಅವನೇ ಅನ. ಹುಲಿ ಜಾತಿಗೆ ಸುತ್ತ ಹಾಕಿ ಕೇರಿಂದ್ರ ಬಂದ ಮುಂಡ ಸುತ್ತದವನು ಪರಮಾತ್ಮನೇ ಅನ. ಹೌದಾ ಇವ್ ಪರಮಾತ್ಮ ಹಿಂಗ ಮಾಡ್ಯಾನ ಅನ್ನೋ ಕಾಲಾಗ ಅವ ಯಾವ ಜಾತಿ ಅವತ್ತು ನಿನಗೆ ಕೇಳಿದ. ಹೌದು ಬರಿ ಬರಿ ಏನ ತಾಕತ್ತಿದ್ರ 10 ಮಣಗದಾಗ ಹೇಳ ಪರಮಾತ್ಮನ ಜಾತಿ 5 ಗಂಟೆವರೆಗೆ ಅಂದ ಅದು ಯಾನ್ ಬರಲ್ಲಂದನ ಕೋಶೇನೆ ಇಲ್ಲ ಅಂದ್ರೆ ಒಳಗವ್ರು ನಮಗೆ ಜಾತಿ ಹೇಳಿಲ್ಲವ. ನಮಗೆ ಹೇಳಂದಾರ ಅವರು. ಆ ಕುಲದೇವರು ಹೇಳ್ದವ ಬೃಹಸ್ಪತಿ ಹೌದು. ನಾಥಪತ್ರ ಗುರು ದತ್ತಾತ್ರಿ ದೇವತ್ ಗುರು ಬೃಹಸ್ಪತಿ. ಹೌದು ಬೃಹಸ್ಪತಿ ಅಪ್ಪನ ಹೆಸರ ಸಾರಂಗ್ ಋಷಿ ಅತ್ತವ. ಹೌದಾ ಸಾರಂಗ್ ಋಷಿನೇ ಮಾದೇವನ ಗುರುವತ್ತಿಲ್ಲ. ಹೌದು ನೀ ಬರಾಕರ್ತೊಂಬ ಜೀಪನಂದ ಎಳಿಯಾಕರ ಏನ್ ತರದು ನೀ 5 ಗಂಟೆಗೆ ಆರತಿ ಮಾಡಾಕರ್ತೊಂಬ. ಏನು 18ರಾಗ ಕೇಳ್ಯದ 18 ತಂದು ಕೇಳಿದ್ರ ಸಾರಂಗ ಋಷಿನೇ ಪರಮಾತ್ಮನ ಮನೆ ಕುರುಲ್ ದೇವರ ಹಿಂಗ ತೋರಿಸ್ಬಿಡು. ಅಂದ ನೀ ಶಾಣೆ ಮೇಳದ ನಮಕ ಬಲಂಡೆ ತಿಳ್ಕೊತ ಹೌದು ಶಾಣೆ ತಿಳ್ಕೊತ ಹೌದು. ಮಂಡ್ ಯಾವ ಹಾಕಿ ವಯಸ್ಸಾಗಿ ಅಂತೇಳಿ ಯಾರು ನನ್ನ ಮೇಲೆ ಬರ್ಲಾಕ್ ಹೋಗ್ಬೇಡ ನಾ ಏನ ಕೇಳಲ್ಲ ನಿನಗ. ಅದಕ್ಕ ಜಾಗಿನ ಮ್ಯಾಲ ಎತ್ತ ಹಳಿ ಎತ್ತ ಬಿದ್ದಿತ್ತು ಖರೆ ಆದ್ರ ನಿಮಗ ಬಗ್ಗೆ ಹೋಗು ಮೇಳ ಅಲ್ಲಿ ಇದು. ಹ್ಮ್. ಅದಕ್ಕಲ್ಲಿ 15 ದಿನ ವಿಚಾರ ಮಾಡಿ ಮ್ಯಾಲ ಹಚ್ಚಾರ ಇದು. ಹೌದಾ ಅಲಗಾರ್ಜಿ ಮ್ಯಾಲ ಕುಂಡಿ ಹರಿಸಾಡ್ತಿರ ಗೊತ್ತಿ ಅದ. ಹೌದಾ ಅದ್ರ ಕಾಲಾಗಿ ಇಲ್ಲಿ ಕರ್ಸ್ಯಾರ 3 ಕೇಳದ 5 ಗಂಟೆವರೆಗೆ ಪರವಾನಿಕೆ ನಿನಗ ಹೌದಾ ನೀ ಹೇಳಿಲ್ಲ 3 ಬರಾಗಿಲ್ಲ ಮಾರ 5 ಗಂಟೆವರೆಗೆ ಪ್ರಯತ್ನ ಮಾಡು. ಹೌದಾ ಹುಡುಕ್ರ ಪ್ರಯತ್ನ ಮಾಡಕ್ ಪರವಾನಿಕೆ ಅದ ಖರೆ ಮಾಸ್ತರ್ ನೀ ಹೇಳಿಲ್ಲಪ್ಪ ಅಂದ್ರ ನಮ್ಮ ಮಾರಾಯಿಗೆ ಹಚ್ಚಿಕೆ ಲಾಸ್ಟಿಗೆ ಒಂದರ ಹೇಳಕ್ ಹಸ್ತನ ಹೌದಾ ಒಂದರ ಕೇಳ್ಕೊಂಡು ಹೋಗತಿ. ಒಂದೇ ಮತ್ ಮುಂದೆ ಹೇಳೋದಿಲ್ಲ ಅಟ್ಟೇ ಇರ್ಲಿ. ಇನ್ನೊಂದು ಕೇಳ್ಯಾರ ಬೆತ್ತಿನೊಂದು ಕೇಳ್ಯಾರನ ಬೆತ್ತಿನೊಂದು ಇಟ್ಟರ ಅವರು. ಮುತ್ಯ ನಮಗೊಂದು ಕೇಳ್ಯಾನವ ಬೆತ್ತಿಂದು ಬೆತ್ತ ಯಾರು ದಾಮ್ 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 ಪದ ಮುತ್ಯಗಳು ಹೆಂಗ್ ಹೇಳ್ತೀರಿ ಹೆಂಗ್ ಕೇಳೋನು. ಹೌದು ನೀವ್ ಹೆಂಗ್ ಹೇಳ್ತೀರಿ ಹಂಗ. ಹೌದಾ ಅಟ್ಯಾಕ್ ಹೊಲ್ದಾಗ ಮತ್ತೆ ಇಲ್ಲೇ 2 ಸೀಟ್ ಆಯಿಗತಿ ಅನ್ನ ಮನ್ಯಾಗ ಹಿಂಗಾದ್ರ ಅದಕ್ಕೆ ಈ ಕಡೆ ಕಳಿಸಾಳ ಜಾತ್ರೆಗೆ. ಆಯಿ ಮಕ್ಕೊಂಡ ಭಾಳ ಮಾತಾಡ್ಬೇಡ್ರಪ್ಪ. ಪದ ಹಾಡ್ರೆ ಸೂಕ್ಷ್ಮ ಹೇಳಿದ್ರೆ ಸಾಕು. ಹೌದು ಹಾಡ್ರಿ ಹೆಡಕ್ ಹಾರಿಸಿ ಹಾರಿಸ್ಲಕತ್ತಿದಿ ನಾವ್ ವಯಸ್ಸು ಹಿಂಗಾಗ್ಯದ ಹಿಂಗಿದ್ದಿ ಮೊದಲು ವಯದ ಹೆಂಗಿರ್ಬೇಕು ನೀ ಆಯಿ ಸುತ್ತಿದು. ಹೌದಾ ಆಯ್ರಿ ಹಂಗ ತಳತ್ತೀನಿ ನಾನು. ಸುಳಿ ಹಾಜಲು ಸುಳಿ ಮಕ್ಕಳೇ ಆದ ಕಾರಣ ಬಹಳ ಮಾತಾಡೋದಿಲ್ಲ. ಅವನಂಗ ಬಹಳ ತಾನ ಹೇಳಂಗಿಲ್ಲ. ನಾಗ ಬೆತ್ತ ಮೋಕ್ಷಿದ್ದ ಹೌದು ಅಂದ್ರ ಮೊಳ್ಯಾದ ಹೋಗಿಸಿದ್ದ ಕೊಟ್ಟ ಹೌದು ಕರ್ಣಿ ಮಲಕ ಆರಿಸಿದ್ದ ಬೆತ್ತ ಒಯ್ದ. ಹೌದು ಆ ಬೆತ್ತ ಕೈಲಾಸದಿಂದ ತಂದಂತ ಬೆತ್ತವದು ಹೌದಾ ಮತ್ತ ಮೊಳ್ಯಾದ ಹೋಗಿಸಿದ ಕೊಟ್ಟಂತ ಬೆತ್ತವದ ಹಿಂಗ ಚಿಂತೆ ಹಾಕಿ ಕೇಳ್ಯಾನವ. ನಾವನ್ಗಪ್ಪಲೆ ಶರೀರ ಸುತ್ತಲ್ಲ ಬಹಳ ತಾನ. ಹೌದು ಯಾರು ಹೇಳಿಲತ್ತ ಕೈಲಾಸ ಇವ್ರ ಮಠದಾಗ ಯಾರು ಹೇಳಿಲತ್ತ ನಾ ಮಠದಾನವ್ರು. ಅದಕ್ಕೆ ಕೈಲಾಸದಿಂದ ತಂದಂತ ಬೆತ್ತ ಯಾವುದು ಅವನ ಬಾಯಲ್ಲಿ ಹೇಳ್ಯಾನ ಅವನಿ. ಹೌದು ಹೇಳ್ಯಾರ ಇದು ನಾಗ ಬೆತ್ತ. ಹೌದು ಹಾಮದ ಕಂಬಳಿ ನೇಮದ ಬೆತ್ತ. ಹೌದಾ ಕೈಲಾಸದ ಕಾಂಜಿನ ಕಂಬನ ಕಂಬಳಿತ್ತು. ಹೌದು ಹಾಮದ ಕಂಬಳಿ ನೇಮದ ಬೆತ್ತ ಬಯಲಿ ಉಗ್ರಾಣಿ ಮನಿ ಒಳಗ ಕಾಂಜಿನ ಕಂಬನ ಆಗಿತ್ತು. ಅಮೋಘಸಿದ ತಂದ ಹೌದು
ಅದು ಏನದಲ್ಲ ಮೇಲಾಗಿ ಕರ್ಣಿ ಮಲಕ ಆರಿಸಿದ ವೈದ. ಹೌದು ಹೌದು ಆಯಿಂದ ಸಂಗಾಟ ಬರಾಕರ ಯಾನ್ ತಂದ ನಿನಗೆ ಗೊತ್ತದೇನು? ಹೌದಾ ಕಾಮದೇನ ಕಲಪೃಕ್ಷ ತಂದ ನಾ ಮುಗಿಸಿದ್ದ. ಯಾರ ಇಚ್ಛ ಯಾನ್ ಬೇಡ್ತದ ಕೈ ಮಾಡಿದ್ರ ಆತಿತ್ತು. ಹೌದು ಹೌದು ಅದಕ್ಕ ಯಾರಿಗಪ್ಪ ಅಂದ ಕೌಲಗುಡ್ಡ ಕರೆ ಹೋಗಿಸಿದ್ದ. ಮೇಲಾಗಿ ಹಣ್ಣು ಮೊಳೆ ಹೋಗಿಸಿದ್ದ ಯಾವಾಗ ಬೆತ್ತ ಕೊಟ್ಟಪ್ಪ ಅಂತ ಕೇಳಿದ್ರ ಆಶೀರ್ವಾದ ರೂಪದ ಇದ್ದಂತ ಹೌದು. ನಾಗ ಬೆತ್ತ ಹೌದು ಯಾರಿಗೆ ಮೋಳೆ ಅದು ಹೋಗಿಸಿದ ಕೊಟ್ಟಂತದ್ದು ನಾಗ ಬೆತ್ತ. ಹೌದು ಕೈಲಾಸದಿಂದ ತಂದಂತ ನೇಮದ ಬೆತ್ತ ಹೌದು ಅವ ಕರ್ಣಿ ಮಲಕಾರ್ಸಿದ ಕೊಟ್ಟ. ಹೌದು ಹೌದು ಇಚ್ಛ ಯಾವಾಗ ಆತಿತ್ತು ಹಂಗ ಕೈ ಅದೊಳಗೆ ಬೆತ್ತ ತಯಾರಾಕಿರಿಂದ ಮಾಡ್ದಂತ ನಾಗ ಬೆತ್ತ ಹಳ್ಯಾಗ್ಯಾರಿಗೆ ಹೌದು ಇವನಿ ಮೌಳ್ಯ ಅದು ಒಗ್ಸಿದ ಕೊಟ್ಟ. ಹೌದು ಹೌದು ಬಹಳ ಹೇಳುದು ಗರ್ಜಿಲ್ಲ. ಹೌದು ನಿನಗ ಒಂದೇ ಕೇಳಿದನ ಹೌದಾ ಸತ್ಯ ಧರ್ಮ ನಿಮ್ಮಲ್ಲಿ ಮುಂದಿನ ಸಂದಿಗೆ ಹೇಳಿ ಹಾಡಿಕೆ ಚಾಲು ಮಾಡು. ಹೌದಾ ಸತ್ಯ ಧರ್ಮರ ಕಾಟಿಯಲ್ಲಿ ಹೇಳಿಕೆ ಮುಂಚೆ ಚಾಲು ಮಾಡು. ಹೌದಾ